ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹನ್ ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನ. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ಅದರಂತೆ ಮೀನುಗಳಲ್ಲಿಯೂ ಅವರಿಗೆ ಬೇಕಾದಷ್ಟು ಹಂಚಿಕೊಟ್ಟನು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ನಾವು ಯೇಸುಸ್ವಾಮಿ ಮಾಡಿರುವಂತಹ ಅದ್ಭುತಗಳನ್ನು ಅನೇಕ ಸಾರಿ ಸತ್ಯವೇದದಲ್ಲಿ ನೋಡಿದ್ದೇವೆ, ಕೇಳಿದ್ದೇವೆ. ಮತ್ತು ದೇವರು ನಮಗೂ ನಮ್ಮೆಲ್ಲರ ಜೀವಿತದಲ್ಲಿ ಇವತ್ತು ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಮಾಡ್ತಾನೇ ಬಂದಿದ್ದಾರೆ. ಹಲ್ಲೆಲೂಯಾ. ನಾವು ಯೋಹನ್ ಬರೆದ ಸುವಾರ್ತೆಯಲ್ಲಿ ನೋಡುವಾಗ 3 ದಿನಗಳ ಕಾಲ ಯೇಸುಸ್ವಾಮಿ ಬೆಟ್ಟದ ಮೇಲೆ ಬರುವಂಥ ಎಲ್ಲ ಜನಗಳಿಗೆ ಆತ ಏನು ಮಾಡ್ತಾನೆ? ಉಪದೇಶ ಮಾಡ್ತಾನೆ. ಬೆಟ್ಟದ ಪ್ರಸಂಗ ಅಂದರೆ ಇದು ಎಲ್ಲ ಕಡೆಗಳಲ್ಲಿ ಗೊತ್ತಿರುವಂಥ ವಿಷಯನೇ. ಎಲ್ಲ ಸಭೆಗಳಲ್ಲೂ ಎಲ್ಲ ದೇವಜನಗಳಿಗೂ ಈ ಪ್ರಸಂಗ ಗೊತ್ತಿದೆ. ಹಲ್ಲೆಲೂಯಾ. 3 ದಿನ ಅಂದರೆ ಈ ಜನಗಳೆಲ್ಲ ಏನು ಮಾಡ್ತಾರೆ? ಯೇಸುಸ್ವಾಮಿ ಎಲ್ಲಿರ್ತಾರೋ ಅಲ್ಲಿಗೆ ಯೇಸುನ ಹುಡ್ಕೊಂಡು ಬರ್ತಾರೆ. ಹುಡ್ಕೊಂಡು ಬಂದಂಥ ಈ ಜನಗಳು 3 ದಿನಗಳ ಕಾಲ ಯೇಸುವಿನ ಉಪದೇಶವನ್ನು ಕೇಳುತ್ತಾ ಮನೆ ಮಠಗಳನ್ನೆಲ್ಲ ಮರೆತು ಬಿಟ್ಟು ಅಲ್ಲೇ ಇದ್ದು ಬಿಡ್ತಾರೆ, ಬೆಟ್ಟದ ಮೇಲೆ ಇದ್ದು ಬಿಡ್ತಾರೆ. 3 ದಿನ ನೋಡ್ರಿ, ಒಂದು ಅಡವಿಯಲ್ಲಿ ಆ ಬೆಟ್ಟದಲ್ಲಿ 3 ದಿನಗಳ ಕಾಲ ಎಲ್ಲವನ್ನು ಬಿಟ್ಟು ಬಂದು ಅವರು ಯೇಸುಸ್ವಾಮಿಯ ಅಮುದಾದ ಮಾತುಗಳು, ಆತನ ಉಪದೇಶಗಳು, ಆತನು ಕೊಡುವಂಥ ವಾಕ್ಯದ ಆ ಬೋಧನೆಗಳನ್ನು ಕೇಳಿ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. 3 ದಿನದ ಮೇಲೆ ಈಗ ಮನೆಗಳಿಗೆ ಹೊರಡಬೇಕಲ್ವಾ? 3 ದಿನಗಳು ಅವರಿಗೆ ಊಟ ಇಲ್ಲ, ನೀರಿಲ್ಲ. ಏನು ಮಾಡ್ತಾ ಇದ್ದಾರೆ? 3 ದಿನನೂ ಯೇಸುಸ್ವಾಮಿಯ ಸಂಗಡ ಸೇರಿ ಅವರು ಉಪವಾಸ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಉಪವಾಸ ಅನ್ನೋದು ಬಹಳ ದೊಡ್ಡ ಆಶೀರ್ವಾದವನ್ನು ತರುವಂಥ ಒಂದು ದೇವರ ಒಂದು ಕೃಪೆಯಾಗಿದೆ. ಇಲ್ಲಿ ಇವರು 3 ದಿನದ ತರುವಾಯ ಈಗ ಮನೆಗಳಿಗೆ ಹೊರಡಬೇಕಲ್ವಾ? ಮನೆಗಳಿಗೆ ಹೋಗಬೇಕು. ಆದರೆ 3 ದಿನದಿಂದ ಇವರು ಊಟ ಮಾಡಿಲ್ಲ. ಈಗ ಯೇಸುಸ್ವಾಮಿ ಏನು ಹೇಳ್ತಾರೆ? ಅವರಿಗೆ ಊಟಕ್ಕೆ ಕೊಡಿರಿ ಅಂತಾರೆ. ಯೇಸುಸ್ವಾಮಿ ಹೇಳ್ತಾರೆ ಊಟಕ್ಕೆ ಕೊಡ್ರಿ ಅಂತ ಹೇಳಿದಾಗ ಶಿಷ್ಯರಿಗೆ ಒಂಥರ ಆಶ್ಚರ್ಯ ಆಗ್ಬಿಡುತ್ತೆ. ಇದೇನಪ್ಪ ಇದು? 3 ದಿನಗಳ ಕಾಲ ಇವರಿದ್ದು ಇಲ್ಲಿದ್ದು ಹೋಗ್ತಾ ಇದ್ದಾರಲ್ಲ, ಇವರಿಗೆ ಊಟ ಕೊಡಂತ ಯೇಸು ಹೇಳ್ತಾ ಇದ್ದಾರಲ್ವ, ಎಲ್ಲಿಂದ ತಂದು ಕೊಡೋಣ ಇವರಿಗೆ ಊಟ? ಸುಮಾರು ಗಂಡಸರ ಸಂಖ್ಯೆನ 5,000ದಷ್ಟಿದೆ. ಬರೀ ಗಂಡಸರು ಮಾತ್ರ ಅಲ್ಲ, ಅವ್ರ ಜೊತೆಯಲ್ಲಿ ಹೆಂಗಸರು ಇದ್ದಾರೆ, ಮಕ್ಕಳು ಇದ್ದಾರೆ. ಇದೆಲ್ಲ ಸರಾಸರಿಯಾಗಿ ನಾವು ಲೆಕ್ಕ ಮಾಡೋದಾದರೆ ವೇದ ಪಂಡಿತರು ಹೇಳುವ ಪ್ರಕಾರ 20,000ಕ್ಕಿಂತ ಹೆಚ್ಚು ಜನಗಳು ಆ ಸ್ಥಳದಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಆದರೆ ಯೇಸುಸ್ವಾಮಿ ಹೇಳ್ತಾರೆ ಊಟಕ್ಕೆ ಕೊಡ್ರಿ ಅಂತ. ಪೇತ್ರರು ಹೇಳ್ತಾನೆ, ಸ್ವಾಮಿ, ನಾವು ಇವರಿಗೆ ಎಲ್ಲಿಂದ ಊಟ ತಂದು ಕೊಡೋಣ? ಮನೆಗಳಿಗೆ ಕಳಿಸ್ಬಿಡ್ರಿ, ಅವ್ರು ಹೋಗಿ ಅವರವರ ಮನೆಗಳಲ್ಲಿ ಹೋಗಿ ಊಟ ಮಾಡಲಿ ಅಂತಾರೆ. ಯೇಸುಸ್ವಾಮಿ ಕನಿಕರ ಉಳ್ಳ ದೇವರು. ಅವರು ಹೇಳ್ತಾರೆ, ಇಲ್ಲ, ನೀವೇ ಊಟಕ್ಕೆ ಕೊಡಬೇಕಂತ ಹೇಳಿದಾಗ ಪಕ್ಕದಲ್ಲಿರುವಂಥ ಶಿಷ್ಯ ಆಂದ್ರೆ ಏನು ಹೇಳ್ತಾನೆ? ಅಲ್ಲಿ ಒಂದು ಚಿಕ್ಕ ಹುಡುಗನ ಕೈಯಲ್ಲಿ 5 ರೊಟ್ಟಿ 2 ಮೀನುಗಳಿರುತ್ತೆ. ಅಂದರೆ ಹೇಳ್ತಾನೆ, ಈ ಚಿಕ್ಕ ಹುಡುಗನ ಕೈಯಲ್ಲಿ 5 ರೊಟ್ಟಿ ಇದೆ, 2 ಮೀನು ಇದೆ ಅಂತ ಹೇಳಿದಾಗ ಅಷ್ಟು ಸಾಕು ದೇವರಿಗೆ ಅದ್ಭುತ ಮಾಡೋದಕ್ಕೆ. ಈಗ ಯೇಸುಸ್ವಾಮಿ ಏನು ಮಾಡಿದ್ರು? ಆ 5 ರೊಟ್ಟಿ 2 ಮೀನುಗಳನ್ನು ತಗೊಂಡ್ರು. ಅಂದರೆ ಶಿಷ್ಯರು ತಂದು ಯೇಸುಸ್ವಾಮಿ ಕೈಯಲ್ಲಿ ಕೊಟ್ಟರು. ಆ ಚಿಕ್ಕ ಹುಡುಗ ತಾನು ಊಟ ಮಾಡೋದಕ್ಕೆ ಮನೆಯಿಂದ ತನ್ನ ತಾಯಿಯ ಕೈಯಲ್ಲಿ ಅದನ್ನು ಮಾಡಿಕೊಂಡು ಬಂದಿರ್ತಾನೆ. ಈಗ ಆ ಚಿಕ್ಕ ಹುಡುಗನ ಕೈಯಲ್ಲಿರುವಂಥ ಆ 5 ರೊಟ್ಟಿ 2 ಮೀನನ್ನು ಶಿಷ್ಯರು ತಗೊಂಡು ಯೇಸುಸ್ವಾಮಿ ಕೈಯಲ್ಲಿ ಕೊಟ್ಟರು. ಯೇಸುಸ್ವಾಮಿ ಹೇಳ್ತಾರೆ, ಇದು ಸಾಕು ಅಂದರು. ಅಂದರೆ ಇವತ್ತು ಒಬ್ಬ ಮನುಷ್ಯ ಸರಾಸರಿ ತಿನ್ನಬೇಕಾದ್ರೆ 5 ರೊಟ್ಟಿ ಸಾಕಾಗಲ್ಲ ಮನುಷ್ಯನಿಗೆ, 2 ಮೀನು ಸಾಕಾಗಲ್ಲ. ಹಲ್ಲೆಲೂಯಾ. ಆ ಚಿಕ್ಕ ಹುಡುಗನ ಹೊಟ್ಟೆಗೆ ತುಂಬುವುದಕ್ಕೆ ತಂದಿರುವಂಥ ಆ ರೊಟ್ಟಿ ಆ ಮೀನನ್ನು ಯೇಸುಸ್ವಾಮಿ ಕೈಯಲ್ಲಿ ತೆಗೆದುಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ? ಆಕಾಶದ ಕಡೆಗೆ ಎತ್ತಿ ತಂದೆ ದೇವರಿಗೆ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸುಸ್ವಾಮಿ ಈ ಲೋಕದಲ್ಲಿ ಇರುವಾಗ ತನ್ನ ಚಿತ್ತದಂತೆ ತನ್ನಿಷ್ಟದಂತೆ ಆತನು ಏನೂ ಮಾಡಲಿಲ್ಲ. ಆತನು ದೇವಕುಮಾರನಾಗಿದ್ದನು, ದೇವರ ಮಗನಾಗಿದ್ದರು. ಆದರೂ ಆತನು ತಂದೆ ದೇವರು ಹೇಳಿದವರೆಗೂ ಆತನು ಯಾವ ಅದ್ಭುತವನ್ನು ಮಾಡುತ್ತಿರಲಿಲ್ಲ. ಈಗ ಯೇಸುಸ್ವಾಮಿ 5 ರೊಟ್ಟಿ 2 ಮೀನುಗಳನ್ನು ಆಕಾಶ ಕಡೆಗೆ ಎತ್ತಿ ಆತನು ಸ್ತೋತ್ರ ಮಾಡ್ತಾನೆ. ಸ್ತೋತ್ರ ಮಾಡಿ ತಂದೆ ದೇವರ ಕೈಯಲ್ಲಿ ಅದನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ತರುವಾಯ ಅದನ್ನು ತಗೊಂಡು ಏನು ಮಾಡ್ತಾರೆ? ಶಿಷ್ಯರ ಕೈಯಲ್ಲಿ ಕೊಡ್ತಾರೆ. ಶಿಷ್ಯರು ಏನು ಮಾಡ್ತಾರೆ? ಅದನ್ನು ತಗೊಂಡೋಗಿ ಎಲ್ಲರಿಗೂ ಹಂಚುತ್ತಾರೆ. ಆಮೇಲೆ ಹಲ್ಲೆಲೂಯಾ. ಸುಮಾರು 20,000ದಷ್ಟು ಇರುವಂಥ ಈ ಜನಸಂಖ್ಯೆಗೆ 5 ರೊಟ್ಟಿ 2 ಮೀನು ಸಾಕಾ? ಹೌದು, ಇದು ದೇವರಿಂದ ಸಾಧ್ಯ. ದೇವರು ಇದನ್ನು
ಉಕ್ಕಿಸುವಂಥ ದೇವನಾಗಿದ್ದಾನೆ, ಹೆಚ್ಚಿಸುವಂಥ ದೇವನಾಗಿದ್ದಾನೆ. ಹಾಲೆಲ್ಲೂಯ. ಯೇಸು ಸ್ವಾಮಿ ಕೈಯಲ್ಲಿ 5 ರೊಟ್ಟಿ 2 ಮೀನು ಹೋಗುವಾಗ ದೇವರು ಅದನ್ನು ಆಶೀರ್ವದಿಸಿ ತನ್ನ ಶಿಷ್ಯರ ಕೈಯಲ್ಲಿ ಕೊಡುವಾಗ ಶಿಷ್ಯರು ತೆಗೆದುಕೊಂಡು ಹೋಗಿ ಅವ್ರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಕುಳಿತಿರುವಂಥ ಸುಮಾರು 20,000ಕ್ಕಿಂತ ಹೆಚ್ಚು ಜನರಿರುವಂಥ ಆ ಜನಗಳಿಗೆ ಆ ಊಟವನ್ನು ಬಡಿಸ್ತಾರೆ. ಹಾಲೆಲ್ಲೂಯ. ಇದು ಸಾಧ್ಯನಾ? ನಾವು ಮನುಷ್ಯರ ದೃಷ್ಟಿಯಲ್ಲಿ ಇದು ನೋಡುವಾಗ ಅಸಾಧ್ಯ, ಆದರೆ ದೇವರ ದೃಷ್ಟಿಯಲ್ಲಿ ಇದು ಸಾಧ್ಯ. ನನ್ನ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಹಾಲೆಲೂಯ. ಈ 5 ರೊಟ್ಟಿ 2 ಮೀನನ್ನು 20,000 ಜನರು ತಿಂದು ಅವ್ರು ಏನು ಮಾಡ್ತಾ ಇದ್ದಾರೆ, ಮಿಕ್ಕಿದ್ದನ್ನು ಕೂಡಿಸಿದಾಗ 12 ಬುಟ್ಟಿಗಳು ತುಂಬುತ್ತೆ. 12 ಬುಟ್ಟಿಗಳು ಯಾರಿಗೆ? 12 ಮಂದಿ ಶಿಷ್ಯರಿಗೆ. ಹಾಲೆಲೂಯ. ಇವ್ರು ಏನು ಮಾಡಿದ್ರು, ಆ ಸ್ಥಳದಲ್ಲಿ ಉಪಚಾರ ಮಾಡಿದ್ರು. ಇವರು ಹಸಿವೆಯಾಗಿದ್ದಾರೆ. ಯೇಸು ಸ್ವಾಮಿ ಜೊತೆಲಿದ್ದಂಥ ಶಿಷ್ಯರು ಸಹ ಹಸಿವೆಯಾಗಿದ್ದಾರೆ, ಜನಗಳು ಹಸಿವೆಯಾಗಿದ್ದಾರೆ. ಜನಗಳಿಗೂ ದೇವರು ತೃಪ್ತಿಯಾಗಿ ಊಟ ಕೊಟ್ಟ, ಶಿಷ್ಯರಿಗೆ ಅದಕ್ಕಿಂತ ಹೆಚ್ಚಾಗಿ ಪುಟ್ಟಿಗಳು, ಒಬ್ಬೊಬ್ಬರಿಗೂ ಒಂದೊಂದು ಪುಟ್ಟಿಗಳು ತುಂಬುವಂಥ ರೊಟ್ಟಿ ಮೀನುಗಳನ್ನು ಕೊಟ್ಟು ದೇವರು ಅವ್ರನ್ನ ಉಪಚಾರ ಮಾಡ್ದ. ಅಲೆಲೂಯ. ಅದ್ಭುತ ಮಾಡುವ ದೇವರು, ಅದ್ಭುತಗಳ ದೇವರು. ನಿನ್ನ ಮನೆಯಲ್ಲಿ ಏನಿದೆ ಅಂತ ದೇವರು ಒಂದು ವಿಧವೆಯನ್ನು ಕೇಳುವಾಗ, ನನ್ನ ಮನೆಯಲ್ಲಿ ಏನಿಲ್ಲ, ಒಂದು ಇಡೀ ಎಣ್ಣೆ, ಒಂದು ಮೊಗೆಯಷ್ಟು ಎಣ್ಣೆ ಮಾತ್ರ, ಅದು ಸಾಕು ನನ್ನ ದೇವರಿಗೆ. 5 ರೊಟ್ಟಿ 2 ಮೀನು ಸಾಕು ದೇವರಿಗೆ ಅದ್ಭುತ ಮಾಡೋದಕ್ಕೆ. ಒಂದು ಮೊಗೆ ಎಣ್ಣೆ ಸಾಕು ದೇವರಿಗೆ ಅದ್ಭುತ ಮಾಡೋದಕ್ಕೆ. ಹೌದು, ಆತನು ಹೆಚ್ಚಿಸುವ ದೇವನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಮನೆಯಲ್ಲಿ ಏನಿದ್ರು, ಸ್ವಲ್ಪ ಇದೆಯಾ, ಕಡಿಮೆ ಇದೆಯಾ, ಅದನ್ನು ದೇವರ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ನಾವು ಕೊಡುವಾಗ, ಅದನ್ನು ನಾವು ಮಾಡುವಾಗ ದೇವರು ಅದನ್ನು ಹೆಚ್ಚಿಸುವಂಥ ದೇವನಾಗಿದ್ದಾನೆ. ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ಈ ವಾಕ್ಯವನ್ನು ನಿಮ್ಮ ಸಗಡ ಹಂಚಿಕೊಂಡಿದ್ದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಈ ವೇಳೆಯಲ್ಲಿ ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಾಲೆಲೂಯ. ಸ್ತೋತ್ರ ಸ್ವಾಮಿ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವ ನನ್ನ ದೇವರು, 5 ರೊಟ್ಟಿ 2 ಮೀನುಗಳನ್ನು 20,000 ಜನಗಳಿಗೆ ತೃಪ್ತಿಯಾಗಿ ಸ್ವಾಮಿ ಬಡಿಸಿದಂಥ ನನ್ನ ದೇವರು, ಅಯ್ಯ ಯೇಸುವೆ, ಇಗೋ ಸ್ವಾಮಿ, ನಿನ್ನ ಜನರ ಮನೆಗಳಲ್ಲಿ, ನಿನ್ನ ಮಕ್ಕಳ ಮನೆಗಳಲ್ಲಿ ಸ್ವಾಮಿ ಏನೇ ಕರ್ತನೆ ಏಸಯ್ಯ ಕಡಿಮೆಯಾಗಿದ್ದರು ಸ್ವಾಮಿ, ಇಲ್ಲ ಅಂತ ಹೇಳಿದ್ರು ಕರ್ತನೆ ಏಸಯ್ಯ, ಅದನ್ನು ನಿನ್ನ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡುವಾಗ ಅದನ್ನು ಆಶೀರ್ವದಿಸಿ ಹೆಚ್ಚಿಸುವಂಥ ದೇವರಾಗಿದ್ದಾನೆ ನನ್ನ ದೇವರು ಎಂದು ಸ್ವಾಮಿ ಪ್ರತಿಯೊಬ್ಬೊಬ್ಬರ ನಂಬಿಕೆಯಿಂದ ಕರ್ತನೆ ಏಸಯ್ಯ ನಿನ್ನ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಹೊಂದಿಕೊಳ್ಳುವ ಹಾಗೆ ಸ್ವಾಮಿ ಅದ್ಭುತ ಮಾಡಪ್ಪ. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದ ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ಹಲ್ಲೆಲೂಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೇನಾದರೂ ಬಾಧೆ, ಏನಾದರೂ ಸಮಸ್ಯೆಗಳಿದ್ದರೆ ಖಂಡಿತವಾಗಿಯೂ ನಮಗೆ ತಿಳಿಯಪಡಿಸ್ರಿ. ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.